ನೀನು ನೀನು ಮಗಳು ಮಾಡಿರೋ ಉಪಕಾರ ನೆನೆಸ್ಕೊಂಡು ಬಿಟ್ರೆ ನನ್ನ ಕಣ್ಣಲ್ಲಿ ನೀರು ಬರಲ್ಲಯ್ಯ. ರಕ್ತ ಬರುತ್ತೆ. ಯಾಕೋ ಸೋಮಶೇಖರ, ಏನ್ ಹೇಳ್ತಿದೀಯ ನೀನು? ಏನಿಲ್ಲಯ್ಯ, ನೀನು ನಿನ್ನ ಮಗಳು ತೋರಿಸಿದ ಪ್ರೀತಿನ ನಾನು ಸಾಯೋವರೆಗೂ ಮರೆಯಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೆ. ಹಾಗೆ ಹೊರಟ್ಬಿಟ್ಟಿಯಲ್ಲ, ಒಂದ್ ನಿಮಿಷ ಎಳ್ನೀರು ತರಿಸ್ತೀನಿ, ಕುಡ್ಕೊಂಡು ಹೋಗುವಂತೆ. ಬೇಡಪ್ಪ, ನನಗೆ ಹೊಟ್ಟೆ ತುಂಬಿದೆ, ಬರ್ತೀನಿ. ಗೋಳನೀಯುವುದೇ ಕಾಯಕ ಒಳಿತು ಎಲ್ಲಿರಲಿ ಅಲ್ಲಿ ತಾ ತೆರಳಿ. ಚಿಕ್ಕಪ್ಪ, ಏನ್ ಚಿಕ್ಕಪ್ಪ, ಏನೋ ಮನೆ ಹತ್ರ ಬಂದಿದ್ರಂತೆ, ಏನ್ ವಿಷಯ? ಇದೆಲ್ಲ ನಿಮಗೆ ಕಿತಾಪತಿಯಿಂದ ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಯಾರ್ಯಾರ ಕೈವಾಡ ಎಂಥದ್ದು ಅಂತ ನಾನು ನೋಡಿದ್ದೆ. ಈಗ ಹೊಟ್ಟೆ ತುಂಬ ನಗ್ತಾ ಇದೆ. ಆದ್ರೆ 1000 ಪಟ್ಟು ಕಣ್ಣೀರು ಹಾಕಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೋಮಶೇಖರಯ್ಯನೇ ಅಲ್ಲ. ನೋಡ್ತಾ ನೋಡೋಣ. ನೋಡೋದಕ್ಕೆ ನೀನ್ ಇರ್ತೀಯ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನ್ ಹಿಂದೆ ಇರೋ ಪುಣ್ಯಗಳು ಖಂಡಿತ. ಚಿಕ್ಕಪ್ಪ, ಅಪ್ಪನ ಹತ್ರ ನೀವು ಸೈನ್ ಹಾಕಿಸ್ಕೊಂಡಿದ್ರಲ್ಲ ಆ ಪತ್ರ, ಅದನ್ನ ನೀವೇ ತಂದ್ಕೊಡ್ತೀರೋ ಅಥವಾ ನಾನೇ ನಿಮ್ಮ ಮನೆಗೆ ಹೋಗಿ ತಗೊಳ್ಳೋ? ಗುರುಗಳೇ, ರಾಜಕೀಯದಲ್ಲಿ ಗಾತ ಪ್ರತಿಗಾತ, ತಂತ್ರ ಪ್ರತಿತಂತ್ರ ಇವುಗಳನ್ನು ಕಲಿಸಿದವರೇ ನೀವು. ಆದರೆ ಗುರುವನ್ನು ಮೀರಿಸಿದ ಶಿಷ್ಯ ಅನ್ನೋದನ್ನ ನೀವು ಮರ್ತಂತೀರಿ. ಒಗ್ಗರಣೆ ಏನೇನು ಬೇಕು ಅನ್ನೋ ಹೊಸ ರುಚಿನಲ್ಲಿ ನೀವು ನಿಷ್ಣಾತರು. ಆದ್ರೆ ನೀವು ಹಾಕ್ತಾ ಇರೋ ಒಗ್ಗರಣೆ ಘಾಟು ತುಂಬಾ ಜೋರಾಗಿ ಇದೆಯಲ್ಲ. ನೀವು ಅಷ್ಟು ನನ್ನ ಬಗ್ಗೆ ತಿಳ್ಕೊಂಡಿದ್ರೆ ಸಾಕು. ನಾರಾಯಣ ಸ್ವಾಮಿಗಳೇ, ನಾವು ಉಪಯೋಗಿಸೋ ಪದಾರ್ಥದ ಹದ ನೋಡಿ ಒಗ್ಗರಣೆ ಹಾಕಬೇಕು. ಸುಮ್ಮನೆ ಚಟ ಇದೆ ಅಂತ ಕುದಿಯೋ ಎಣ್ಣೆಗೆ ಸಾಸಿವೆ ಹಾಕಿದ್ರೆ ಚಟ ಚಟ ಅಂತ ಮುಖಕ್ಕೆ ಸಿಡಿಯುತ್ತೆ. ಆದರೂ ನೀವು ಹೀಗೆ ಮಾಡಬಾರ್ದಾಗಿತ್ತು ಬಿಡಿ. ಆದರೆ ಅದನ್ನ ಎದುರಿಸಿ ನಿಲ್ಲೋ ಶಕ್ತಿ ಪ್ರಜಾಪ್ರತಿನಿಧಿಯಾದ ನನಗಿದೆ.
ಅದನ್ನು ತಿಳ್ಕೊಳ್ಳಿ ನೀವು. ಯಾಕೆ ಸ್ವಾಮಿ, ಏನಾಯ್ತು ಅಂತ ನನ್ನ ಮೇಲೆ ಈ ರೀತಿ ಘನಘೋರವಾದ ಅಪರಾಧ ಹೊರಿಸ್ತಾ ಇದ್ದೀರಿ? ಬನದ ದೇವರ ಎದುರುಗಡೆ ನಾವು ಡೀಲ್ ಮಾಡ್ಕೊಂಡಿರೋದೇನು? ಈಗ ನೀವು ಮಾಡ್ತಿರೋದೇನು? ಈಗ ನನ್ನಿಂದ ಏನಂತ ತಪ್ಪಾಗಿರೋದು? ನೀವು ನಮ್ಮ ತಮ್ಮ ಚಂದ್ರಕುಮಾರ್ ನಂಬಿಕೆ ಸೋತ್ಬಿಟ್ರಂತೆ. ಇದರಿಂದ ನೀವು ಪಕ್ಷಾಂತರ ಮಾಡ್ತಾ ಇದ್ರಿ ಅಂತ ನನಗನ್ನಿಸ್ತಾ ಇದೆ. ಓ, ಅದಕ್ಕೆ ತಾವು ಗರಂ ಆಗಿರೋದು? ನಾವು ಚಂದ್ರಕುಮಾರನ ಪಕ್ಷ ವಹಿಸಿ ನಿಮ್ಮನ್ನ ಕಡೆಗಣಿಸ್ತೀವಿ ಅನ್ನೋ ಯೋಚನೆನ ಬಿಟ್ಟುಬಿಡಿ. ಆ ರೀತಿ ನಾನು ಸೋತಿದ್ದು ನನ್ನ ರಾಜಕೀಯದ ಒಂದು ಭಾಗ ಅಲ್ಲ ಸ್ವಾಮಿ, ಸದಾಶಿವೆಯನ್ನು ಗೋಳಾಡ್ಸೋದಕ್ಕೆ ಅದೊಂದು ಪತ್ರ ಸಾಕಾಗಿತ್ತು. ಅದನ್ನೇ ನೀವು ವಾಪಸ್ ಕೊಟ್ಟ ಮೇಲೆ ಇನ್ನೇನು ಬಿಡಿ. ಇನ್ಮೇಲೆ ಸ್ವಾಮಿ ಆಟ ಪ್ರಾರಂಭ. ಈಗೇನು ಚಂದ್ರಕುಮಾರ ತಲೆ ಎತ್ತಬಾರ್ದು, ಅಷ್ಟೇ ತಾನೆ? ನಾನು ಯಾಕೆ ಈ ವಿಚಾರದಲ್ಲಿ ತಗ್ಗಿ ಬಗ್ಗಿ ನಡೆದೆ ಅನ್ನೋದನ್ನು ಹೇಳ್ತೀನಿ ಕೇಳಿ. ಇಷ್ಟೊತ್ತರಿಗೆ ನೀವು ಆಡಿದ ಮಾತನ್ನ ನಾನು ನಂಬೋದಾ? ಇಷ್ಟು ವರ್ಷ ನನ್ನ ಮಾತನ್ನು ನಂಬಿ ಹಾಳಾಗೋಗಿಲ್ಲ ಅನ್ನೋ ಭರವಸೆ ನಿಮಗಿದ್ರೆ ಖಂಡಿತವಾಗ್ಲೂ ನಂಬೋದು. ಈ ನಮ್ಮ ಜೋಡಿಯಿಂದ ಊರಿಗೆ ಉಪಕಾರ ಆಗತ್ತೆ ಅಂದ್ರೆ ಪುನಃ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ಕೇಳಿದೇಳ ಸಿಂಗ, ಇವರಿಬ್ರು ಸೇರಿದ್ರೆ ಊರು ಉದ್ಧಾರ ಅಂತೆ, ಆಗ್ಬೋದಾ? ಊರು ಉದ್ಧಾರಲ್ಲೂ 10 ಸಂಸಾರ ನಾಶವಾಗೋಗುತ್ತೆ. ಅದ್ರಲ್ಲೂ ನಮ್ ಸದಾಶಿವ ಕತೆ ಗೋವಿಂದ ಗೋವಿಂದ. ಲೋಕೋ ಭಿನ್ನ ರುಚಿ ಅಂತ ಹೇಳಿ ನೋಡ್ಜಾನಕ್ಕೆ ಜಗತ್ತು ಅಂದಮೇಲೆ ನೂರಾರು ಅಭಿರುಚಿಯ ಜನಗಳಿರ್ತಾರೆ. ಏನ್ ಮಾಡಲಿಕ್ಕೆ? ಅದೇನೋ ಸರಿ ರಾಘಣ್ಣವ್ರೆ, ಆದ್ರೆ ಇವ್ರಿಗೆ ಯಾಕೆ ಇದೆಲ್ಲ ಬೇಕು ಹೇಳಿ? ಊರು ಉದ್ಧಾರ ಮಾಡೋದನ್ನ ಬಿಟ್ಟು ಮನೆ ಕಡೆ ತೋಟದ ಕಡೆ ಗಮನ ಹರಿಸಿದ್ರೆ ತೋಟದಲ್ಲಿ ಒಳ್ಳೆ ಬೆಳೆ ಬೆಳಿಬಹುದು, 4 ಕಾಸು ಸಂಪಾದನೆನಾದ್ರೂ ಆಗುತ್ತೆ. 3 ಕಾಸ್ಗೂ ಸಂಪಾದನೆ ಇರೋಂತ ಈ ಹಾಡು ಹರಿಕತೆ ಇದೆಲ್ಲ ಇವ್ರಿಗೆ ಯಾಕೆ ಬೇಕು ಅಂತ ನೋಡ್ ಜಾನಕ್ಕೆ, ನಾವು ಹಾಡೋದು ಬೇರೆಯವ್ರ ಉದ್ಧಾರಕ್ಕಲ್ಲ, ನಮ್ಮ ಆತ್ಮೋದ್ಧಾರಕ್ಕಾಗಿ. ಯಾವುದೇ ಕಲೆ ಇರ್ಬೋದು, ಅದು 4 ಜನರಿಗೆ ಹಂಚಿದ್ರೆ ಅದರಲ್ಲಿ ಪುಣ್ಯ ಸಿಗುತ್ತೆ. ಏನ್ ಪುಣ್ಯನೋ ಏನೋ ಅಲ್ಲ. ಈ ಜನ್ಮದಲ್ಲಿ ಉಣ್ಣಕ್ಕೆ ಉಡಕ್ಕೆ ಇಲ್ಲ ಅಂದಮೇಲೆ ಮುಂದೆ ಯಾವಾಗಲೂ ಬರೋ ಪುಣ್ಯ ತೋಡ್ ಏನ್ ಮಾಡೋದು ಹೇಳಿ? ಓ ಗುರುಗಳು ಯಾವಾಗ ಬಂದಿದ್ದು? ಓ, ಬಂದ್ಯಾ ಸದಾಶಿವ? ನಾವು ಇಷ್ಟೊತ್ತರೆಗೂ ನಿನ್ನೆ ನಾಮಧ್ಯಾನದಲ್ಲಿದ್ದೆ. ಅದು ಸರಿ, ಕಾಫಿ ತಿಂಡಿ ಏನಾದರೂ ಆಯ್ತೋ ಅಥವಾ ಬರೀ ನನ್ನ ನಾಮಧ್ಯಾನದಲ್ಲೇ ಎಲ್ಲ ಮುಗೀತಿದೆಯೋ? ಅದೇನಿಲ್ಲ, ಎಲ್ಲ ಆಯ್ತು ಬಾರೆ. ತುಂಬಾ ದೂರದಿಂದ ಬಂದಿದ್ದೀರಿ, ಹೇಳಿ ಗುರುಗಳೇ, ಏನು ವಿಷಯ? ಒಂದು ಮುಖ್ಯವಾದ ವಿಚಾರನೆ, ನಿನ್ನಿಂದ ಒಂದು ಉಪಕಾರ ಆಗಬೇಕು. ಪರವಾಗಿಲ್ಲ, ಹೇಳಿ ಗುರುಗಳೇ, ನನ್ನ ಹತ್ರ ಇದೆ ಅಂತ ಸಂಕೋಚ. ಬೆಂಗಳೂರಿಂದ ನನ್ನ ಸ್ನೇಹಿತ ಮಗಳೊಬ್ಬಳು ಯಕ್ಷಗಾನ ಬಗ್ಗೆ ಅದೇನೋ ಅಧ್ಯಯನ ಮಾಡಬೇಕು ಅಂತ ಇಲ್ಲಿ ಊರಿಗೆ ಬರ್ತಾ ಇದ್ದಾಳೆ. ಆಗಲಿ ಗುರುಗಳೇ, ಇಂಥ ಕೆಲಸಗಳು ಆಗಾಗ ಆಗ್ತಾ ಇರಬೇಕು. ಅವಳಿಗೆ ಇರಲಿಕ್ಕೆ, ಓಡಾಡಲಿಕ್ಕೆ, 4 ಜನ ಪರಿಚಯ ಮಾಡ್ಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆ ಬೇಕಾಗಿದೆ. ನಿನ್ನಿಂದ ಒಂದು ಸಹಾಯ ಆಗಬೇಕು. ನಮ್ಮನೇಲಿ ಉಳಿಸ್ಕೊಳ್ಳೋದ? ಯಾಕೆ? ಏನಾದರೂ ಸಮಸ್ಯೆ ಇದೆಯಾ? ಸಮಸ್ಯೆ ಏನಿಲ್ಲ ರೀ, ಆದರೆ ಆ ಹುಡುಗಿ ಯಾರು ಏನು ಒಂದು ನಮಗೆ ಗೊತ್ತಿಲ್ಲ. ಹಾಗಾಗಿ ಅವಳನ್ನ ನಮ್ಮನೇಲಿ ಉಳಿಸ್ಕೊಳ್ಳೋದು ಅಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಜಾನಕಿ, ನಮ್ಮ ಸ್ನೇಹಿತರ ಮಗಳು ಅಂತ. ಆದ್ರೂ ಏನಪ್ಪ ಸದಾಶಿವ, ಇದಕ್ಕೆ ನೀನೇನು ಹೇಳ್ತೀಯ? ಆಗಲಿ ಗುರುಗಳೇ, ನೀವು ಹೇಳಿದಾಗೆ ಆಗಲಿ. ಓದೋಕ್ಕೆ ಅಂತ ಬರ್ತಿದ್ದಾಳೆ ಅಂತಂದಮೇಲೆ
ಬೇಡ ಅಂತ ಹೇಗೆ ಹೇಳಿ? ಸರಿ, ಹಾಗಾದ್ರೆ ಆ ಹುಡುಗಿನ ನಾಳೆ ಆಗ್ಬೋದು ಗುರುಗಳೇ. ಹಾಗಾದ್ರೆ ನೋಡ್ತೀನಿ, ಬಿಸಿಲಿರೋದ್ರೊಳಗೆ ಮನೆ ಸೇರ್ಕೊಳ್ಳೋದು ತುಂಬ ಗುರುಗಳನ್ನ ಕಳಿಸ್ಬಿಟ್ಟು ಬರ್ತೀನಿ. ಬನ್ನಿ ಗುರುಗಳೇ. ಸಿಂಗ ಎಂತಾದ್ರೆ ನಮ್ಮ ಕತೆ ಹಿಂಗ ಆಗಬಾರ್ದಿತ್ತು ಕಣ. ಅಲ್ಲ, ನಾವು ಹಚ್ಚಿದ ಲಕ್ಷ್ಮೀ ಪಟಾಕಿ ಸಂಖ್ಯೆ ಎಷ್ಟು, ಆದ್ರೆ ಈಗ ಅವ್ರು ನಮ್ಮ ಮೈ ಮೇಲೆ ಸರ್ ಪಟಾಕಿ ಹೊಚ್ಚಿ ಬಿಸಾಡ್ತಾ ಇದಾರೆ. ಈಗ ಶ್ರೀಮಂತ ರಮಾರಮಣ ಗೋವಿಂದ ಗೋವಿಂದ. ಒಟ್ನಲ್ಲಿ ನಮ್ಮ ಗುರುಗಳು ಸೋಮಶೇಖರ ಇದಾರಲ್ಲ, ಅವ್ರ ಸುದ್ದಿ ಊರೆಲ್ಲ ಆಗಿ ರಣ ರಂಪಾಗಿ ರಾಮಾಯಣ ಆಗಿ ಕೂತದ ಈಗ. ಅಲ್ಲೋ, ಈ ಉತ್ತರ ಕೊಡೋದ ಕಷ್ಟ ಬಂತಲ್ಲ ಮಾರಾಯ. ಎಂತ ಮಾಡುದಂತ ಗೊತ್ತಾಗಲ್ಲ. ಹಣ್ಣಿಗೆ ಫೆವಿಕಾಲ್ ಹಾಕೊಂಡು ಸೋಮಾರಿ ಕಟ್ಟೆಗೆ ಅಂಟಿಸ್ಕೊಂಡು ಕುಂತ್ಕೊಂಡ್ಬಿಟ್ಟಿದ್ದೀರಿ ದಂಡ ಪಿಂಡಿಗಳ. ನೋಡ್ಕೊಂಡಿದ್ದೀರ ಹೆಂಗ್ ಕುಂತಿದ್ದೀರಿ ಅಂತ. ಒಬ್ಬ ಅಂಡೆ ಪಿರ್ಕಿ, ನಮ್ಮ ಮಂಡೆ ಪಿರ್ಕಿ. ಹೌದು, ನಾನು ಅಂಡೆ ಫಿರ್ಕಿ. ಏನೀಗ ಇಷ್ಟೊತ್ತವರೆಗೂ ನೀವು ನಾನು ಬಾಯಿ ಬಂದಾಗ ಬೈತಾ ಇದ್ರಿ, ಈಗ ಊರಿನ ಜನ ಎಲ್ಲ ಸೇರಿ ನಿಮ್ಗೆ ಎಲ್ಲಾರ್ಗೆ ಹಾಕಿ ಮುಗಿತದಾರೆ ಅಷ್ಟೇ. ಯಾಕ ಉಂಡೆ ಕಡುಬಿನ ಸೇವೆ ಏನಾದ್ರು ಆಗಬೇಕಾ? ಹೆಂಗೆ ಮನೆಯಲ್ಲಿ ಬಿಸಿನೀರು ಶಾಖ ಕೊಡಿಸ್ಕೊಳಕ್ ವ್ಯವಸ್ಥೆ ಮಾಡಿ ಬಂದಿದ್ದೀರಿ ತಾನೇ? ನೀವು ಚಂದ್ರಣ್ಣನ ಮಾತಿ ಸೋತದ್ದು ಇಡೀ ಊರಿಗೆ ಸುದ್ದಿ ಆಗಿದೆ. ಇತ್ಲ ಪೊಲೀಸ್ನವ್ರು ಬೇರೆ ನಿಮ್ಮ ಹುಳಿ ಮಜ್ಜಿ ಕೊಟ್ಟದ್ ಹೇಗೂ ಪೂರ ಜನಗಳಿಗೆಲ್ಲ ಗೊತ್ತಾಗಿದೆ. ಹಾಗಂತೀರೇನ್ರ? ಮತ್ತೆಂತ, ನೀವು ಗುಟ್ಟಾಗಿ ಸದಾಶಿವನ ಮನೆ ಹೋಗಿ ರಾಜಿ ಮಾಡ್ಕೊಂಡ್ರಂತೆ. ಈ ರೀತಿ ತಗ್ಗಿ ಬಗ್ಗಿ ನಡೆಯೋದು ನನ್ನ ಯುದ್ಧದ ತಂತ್ರ ಕಂಡ್ರಿ. ಏನ್ ತಂತ್ರ ನಿಮ್ದು ಬಿಡಿ ಗುರುಗಳೇ. ಅಲ್ಲ, ನೀವಂದ್ರೇನು, ನಿಮ್ಮ ನಿಲುವು ಅಂದ್ರೇನು? ಎಲ್ಲ ಬಿಟ್ಟು ದುಬಾರಿ ಸೋಪ್ ಕರಿಗೆ ಹೋದಾಗ ಒಂದೇ ಸಲ ಪೂರ ಕರಿಗೆ ಹೋಗಿದ್ರಲ್ಲ ನೀವು. ನಿಮ್ಮ ಮನಸ್ಸಿನಲ್ಲಿ, ಜನಗಳ ಮನಸ್ಸಿನಲ್ಲಿ ನನ್ನ ಬಗ್ಗೆ ಏನಿದೆಯೋ ಅದು ಹಾಗೆ ಇರಲಿ. ಅದರಿಂದ ನನಗೆ ನಷ್ಟ ಏನಿಲ್ಲ, ಲಾಭನೇ. ಅಲ್ಲ, ಈ ವರ್ಚಸ್ಸು ಅನ್ನೋದು ಒಂದ್ಸಲ ಹೋದ್ಮೇಲೆ ಮತ್ತೆಂತದ ಅಲ್ಲಿ ಬದ್ನಿಕಾಯಿ. ನಾಲ್ಗೆ ಹೋದಂಗೆ ಹರಿಬಿಡ್ಬೇಡವೋ. ಸದಾಶಿವಯ್ಯನ ಮನೆ ನಾಶ ಮಾಡೋದು ನನ್ನ ಜೀವನದ ಒಂದಂಶದ ಕಾರ್ಯಕ್ರಮ. ಅದು ಪಂಚವಾರ್ಷಿಕ ಯೋಜನೆ ಆದರೂ ಆಗಬಹುದು, ದಶವಾರ್ಷಿಕ ಯೋಜನೆ ಆದರೂ ಆಗಬಹುದು. ಅದರಿಂದ ಹಿಂದೆ ಸರಿಯೋ ಪ್ರಮೇಯನೇ ಇಲ್ಲ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು, ಗೊತ್ತಾ? ಹಾಗಾದ್ರೆ ಈಗ ಏನ್ ಮಾಡ್ತೀರಿ? ನಿಮ್ಮ ಮನೆಗೆ ಬಂದು ನಿನ್ನ ಹೆಸರಲ್ಲಿ ನಿಂದೆ ಒಂದು ಬಜ್ಜೆ ಮಾಡಿಸ್ತೀನಿ. ಏನು ಮಾಡ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ಬೇಕಾ ಅಲ್ವೋ? ಇಷ್ಟು ವರ್ಷ ಎಂತೆಂಥ ರಂಜಕೀಯ ನಾಟಕಗಳನ್ನ ಆಡಿ ಸದಾಶಿವಯ್ಯನ ಹಗಲುಗಳನ್ನ, ನಿದ್ದೆಗಳನ್ನ ಹಾಳು ಮಾಡಿ ಮೈ ಪರ್ಚ್ಕೊಳ್ಳೋ ಹಾಗೆ ಮಾಡಿದ್ವಿ. ನೋಡ್ತಾ ಇರಿ, ಇನ್ನು ಮುಂದೆ ಅವನ ರಾತ್ರಿನೂ ನಿದ್ದೆಗೆಡಬೇಕು ಅಂಥದ್ದೊಂದು ತಂತ್ರ ಹುಡುಕ. ಕಾಫಿ ತಗೊಳ್ರಿ. ಮತ್ತೆ ಹೋಗಿತ್ತು ನೋಡಿ, ಸತ್ಯನಾರಾಯಣ ಭಟ್ರು ಬಂದಿದ್ರು. ಏನಂತೆ? ಏನ್ ವಿಷಯ? ಅವ್ರ ಮಗ ಅಮೇರಿಕಾದಿಂದ ಬಂದಿದ್ದಾನಂತೆ. ಅಲ್ಲಿಂದನೇ ಮದುವೆ ಮಾಡ್ಕೊಂಡು ಹುಡುಗಿನೂ ಕರ್ಕೊಂಡ್ ಬಂದಿದ್ದಾನಂತೆ. ಅಯ್ಯೋ ಪಾಪ, ಒಬ್ಬನೇ ಮಗ, ಇಲ್ಲಿ ತುಂಬಾ ಅದ್ಧೂರಿಯಾಗಿ ಮದುವೆ ಮಾಡ್ಬೇಕು ಅಂತ ಇದ್ರು ಭಟ್ರು. ತುಂಬಾ ಬೇಜಾರು ಮಾಡ್ಕೊಂಡ್ರಿ. ಈಗ ಇನ್ನೇನ್ ಮಾಡ್ತಾರೆ, ಹುಡುಗಿ ಮನೆ ತುಂಬಿಸ್ಕೋಬೇಕಲ್ಲ, ಅದಕ್ಕೆ ಬುಧವಾರ ತುಂಬಿಸ್ಕೊಳ್ಳೋಣ ಅಂತಿದಾರಂತೆ. ಅವತ್ತು ದಿನ ಚೆನ್ನಾಗಿದ್ಯಾ ನೋಡಿ ಹೇಳಕ್ ಹೇಳಿದ್ರು. ಪಂಚಗತ್ತಲ್ಲ, ಬೇಡ ಬೇಡ, ಇಲ್ಲೇ ಇದೆ, ನೋಡ್ತೀನಿ. ಬುಧವಾರ ಅಂತ 1, 5, 6, 10, 15 ಕೃತಿಕ 10 ಶರೀರ ಪೀಡೆ, ರೋಗ ವೃದ್ಧಿ, ಮೃತ್ಯು. ಬುಧವಾರ ಬೇಡ ಜಾನಕಿ, ದಿನ ಚೆನ್ನಾಗಿಲ್ಲ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:15 ತನಕ ವಿಷಘಟಕ ಕಾಲ. ನಕ್ಷತ್ರ ಬೇರೆ ಚೆನ್ನಾಗಿಲ್ಲ, ಭರಣಿ ಕೃತಿಕೆ ಬೇರೆ ಅವತ್ತು. ಬುಧವಾರ ಭರಣಿ ಕೃತಿಕೆ, ಅದಕ್ಕೆ ಬರೋದ್ ಬೇಡ್ವಾ? ಅದೊಂದು ನಂಬಿಕೆ. ಭರಣಿ ಕೃತಿಕೆ ದಿನ ಯಾವ ಒಳ್ಳೆ ಕೆಲಸ, ಹೋಗೋದು ಬರೋದು ಎಲ್ಲ ನಿಷಿದ್ಧ. ಬೇಡ.
ಶುಕ್ರವಾರ ರೋಹಿಣಿ ನಕ್ಷತ್ರ, ಮನೆ ತುಂಬಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ದಿನ. ಬುಧವಾರನೇ ಬರಬೇಕು ಅಂತ ಹೇಳಿದ್ರೆ ಅಪ್ಪನ ಕೇಳಿದೆ ಮದುವೆ ಮಾಡ್ಕೊಂಡವನು. ಇದಕ್ಕೆಲ್ಲ ಒಪ್ತೇ ಇದ್ರೆ ಹೇಳೋದು ಇವ್ರು, ಪಾಲಿಸೋದು ಬಿಡೋದು ಮಕ್ಕಳಿಗೆ ಸೇರಿದ್ದು. ಅವತ್ತು ನೋಡು, ಶಂಕರ್ ನಾರಾಯಣನ ಮಗ ಅಪ್ಪ ಹೇಳಿದ ಮಾತನ್ನ ಕೇಳಿದೆ, ಕೆಟ್ಟ ನಕ್ಷತ್ರದಲ್ಲಿ ಹೆಂಡತಿನ ಮನೆಯೊಳಗೆ ಕರ್ಕೊಂಡು ಬಂದ. ಏನಾಯ್ತು? ಆ ಹುಡುಗಿ ಮನೆಗೆ ಕಾಲಿಟ್ಟಿದ ರಾತ್ರಿನೇ ಮನೆ ಬೆಂಕಿ ಹತ್ಕೊಂಡು ಒಂದೇ ತಿಂಗಳಲ್ಲಿ ಆ ಮನೆಯಲ್ಲಿ 3 ಸಾವಾಯ್ತು. ಊರಿನ ಜನ ಎಲ್ಲ ಆ ಹುಡುಗಿ ಕೆಟ್ಟ ನಕ್ಷತ್ರದಲ್ಲಿ ಮನೆಗೆ ಬಂದು ಇವೆಲ್ಲ ಆಯ್ತು ಅಂತ ಆಡ್ಕೊಂಡು ನಕ್ರು. ಅದಕ್ಕೆ ಹೇಳೋದು, ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಗಳಿಗೆ ನಕ್ಷತ್ರ ನೋಡಿ ಮಾಡಬೇಕು ಅಂತ. ನೋಡು, ವಿಷಯ ಹೀಗೆ ಅಂತ ನೀನು ಅವ್ರಿಗೆ ಹೇಳು, ಮೆಕ್ಕಿದ್ದವ್ರಿಗೆ ಬಿಟ್ಟಿದ್ದು. ಸರಿ ರೀ. ರೀ, ರಾಘಣ್ಣವ್ರು ಯಾರೋ ಹುಡುಗಿ ಬರ್ತಾಳೆ ಅಂತ ಹೇಳಿದ್ರಲ್ಲ, ಆ ಹುಡುಗಿನ ಅವತ್ತೇ ಅಲ್ವಾ ಬರ್ತಾ ಇರೋದು? ಅವಳು ನಮ್ಮನೆಗೆ ಬರ್ತಾ ಇರ್ತಾಳೆ. ಅವಳು ಅವತ್ತೇ ಬರೋದ್ರಿಂದ ಏನಾದ್ರು ಅನಾಹುತ ಆಗ್ತಾ? ಮಾತಾಡಿ ಈಗ ಸುಮ್ಮನೆ ಆಗ್ಬಿಟ್ರೆ ದಿನ ಅಂತೂ ಅವತ್ತು ತುಂಬಾ ಕೆಟ್ಟದಾಗಿದೆ. ಹಾಗಾದ್ರೆ ಅವಳಿಗೆ ಅವ್ರು ಬರಕ್ ಬೇಡ ಅಂತ ಹೇಳ್ಬಿಡ್ರಿ. ಹ್ಯಾಕ್ ಹೇಳೋದು? ಹೋಗ್ಲಿ, ಆ ದಿನ ಬಿಟ್ಟು ಬೇರೆ ಯಾವತ್ತಾದ್ರೂ ಬರ್ಲಿ. ಅದೆಲ್ಲ ಹೇಳಕ್ಕಾಗತ್ತ? ಅತಿಥಿ ಮೇಲಾಗಿ ಆ ಹುಡುಗಿ ಏನು ನಮ್ಮನೆಗೆ ಇರೋಕ್ ಬರ್ತಿಲ್ವಲ್ಲ, ಅತಿಥಿ ಅದೇನಾಗ್ಲಿಕ್ಕಿಲ್ಲ.